ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮೋರ್ ಮುಂದೆ ಸೋತ್ರೆ ಅದು ತಪ್ಪಲ್ಲ. ದೊಡ್ಡೋರ್ ಮುಂದೆ ತಲೆ ಬಾಗಿದ್ರೆ ಅದನ್ನ ಸೋಲು ಅನ್ನಲ್ಲ, ಅದು ಅವ್ರು ಕೊಡೋ ಗೌರವ ಅಂತಾರೆ. ಸೇವಂತಿ ಸೋಲು ಒಪ್ಕೊಳ್ಳೋದೇ ನ್ಯಾಯ. ಅದೇ ನಾನು ನನ್ ಸೊಸೆಗೋಸ್ಕರ ಹಿಂದೆ ಹೆಜ್ಜೆ ಇಟ್ರೆ ನನ್ಗೆ ಅವಮಾನ ಆಗುತ್ತೆ. ಕಲ್ಪನಾ, ನೀನ್ ಯೋಚನೆ ಮಾಡ್ತಿರೋ ರೀತಿನೇ ತಪ್ಪು. ನೋಡು, ಸ್ವಲ್ಪ ನನ್ ಮಾತು ಕೇಳು. ರೀ, ನೀವು ನನ್ ಗಂಡಾಗಿ ನನ್ ಪರ ನಿಲ್ಲೋ ಯೋಚನೆ ಮಾಡಿ, ಆ ಸೇವಂತಿ ಪರ ನಿಲ್ಬೇಡಿ ನೀವು. ಈ ವಿಷಯದಲ್ಲಿ ನಾನು ಸೋಲಲ್ಲ. ಈ ವಿಷಯದಲ್ಲಿ ಮಾತ್ರ ನಾನು ಹೇಳ್ದಾಗೆ ನಡಿಬೇಕು. ಮೀರಾನೇ ಅರ್ಜುನ್ ಅಸಿಸ್ಟೆಂಟ್ ಆಗ್ಬೇಕು. ಶಾಲಿನಿನೇ ನಿಮಗೆ ಅಸಿಸ್ಟೆಂಟ್ ಆಗಿ ಬರ್ಬೇಕು. ಈ ವಿಷಯದಲ್ಲಿ ಯಾಕಿಷ್ಟೊಂದು ಹಠ? ಅಮ್ಮ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ನನಗ್ ಸಹಿಸಕ್ ಆಗಲ್ಲ. ಹೊರಗ್ನವ್ರು ಯಾರಿಗೋ ಕೆಲಸ ಕೊಡ್ಸೋ ವಿಷಯಕ್ಕೆ ಮನೆ ಒಳಗಿರೋರು ನಾವ್ಯಾಕೆ ನೆಮ್ಮದಿ ಹಾಳು ಮಾಡ್ಕೋಬೇಕು? ಒಪ್ಕೊಂಡ್ಬಿಡು ಸೇವಂತಿ, ಅಮ್ಮನ ಮಾತನ್ನ ಬಿಟ್ಬಿಡು. ಇನ್ನಾದ್ರೂ ಈ ಹಠ ಬಿಟ್ಬಿಡು. ಆಗಲ್ಲ 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 ಸರ್, ಶಾಲಿನಿನೇ ನಿಮಗೆ ಅಸಿಸ್ಟೆಂಟ್ ಲಾಯರ್. ಮೀರಾನೇ ಅರ್ಜುನ್ ಅಸಿಸ್ಟೆಂಟ್ ಆಗ್ಬೇಕು ಆಗ್ಬೇಕು ಆಗ್ಬೇಕು. ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಈ ವಿಷಯದಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಈ ವಿಷಯದಲ್ಲಿ ಅತ್ತೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು ನನಗೆ ಬೇಜಾರಿಲ್ಲ. ನನ್ನ ನಿರ್ಧಾರ ದೃಢವಾಗಿದೆ. ಬೇರೆ ಯಾವ ವಿಷಯಕ್ಕಾದ್ರೂ ಕಾಂಪ್ರಮೈಸ್ ಆಗ್ತಿದ್ದೆ. ಇದು ನನ್ನ ಗಂಡನ ಜೀವನದ ಪ್ರಶ್ನೆ. ನೋಡಿ ಸರ್, ಇದ್ರಲ್ಲಿ ನಾನು ಕಾಂಪ್ರಮೈಸ್ ಆಗೋಕ್ ಚಾನ್ಸೇ ಇಲ್ಲ. ಅಮ್ಮ ತುಂಬಾ ನೊಂದ್ಕೋತಾರೆ ಸೇವಂತಿ. ನೋಡಿ ಸರ್, ಇದು ಒಂದು ವಿಷಯದಲ್ಲಿ ಅತ್ತೆ ಮನ್ಸಿಗೆ ನೋವಾದ್ರೂ ಪರವಾಗಿಲ್ಲ. ನಿಮ್ಗೆ ಶಾಲಿನಿನೇ ಅಸಿಸ್ಟೆಂಟ್ ಆಗಿ ಬರಬೇಕು. ಇದೇ ಕಡೆ ಮಾತಾ? ಹೌದು ಸರ್. ಈ ವಿಷಯದಲ್ಲಿ ಮತ್ತೆ ಚರ್ಚೆ ಬೇಡ. ಬೇಡ, ಆ ವಿಷಯದ ಬಗ್ಗೆ ಚರ್ಚೆ ಬೇಡ ಅಂತಾನೆ ಹೇಳ್ತಾ ಇರೋದು. ಹಾಲು ತಗೊಳ್ಳಿ. ಮಣಿ, ಅಯ್ಯೋ, ಕರ್ಣ ಯಾಕೆ ಹಿಂಗೆ ಹೋಗ್ತಾ ಇದ್ದಾರೆ? ಮಣಿ, ಮಣಿ, ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ಏನಾಯ್ತು? ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಣಿ. ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ, ಏನ್ ಮಾಡ್ದೆ ಅನ್ನೋದನ್ನ ಅವಳ ಬಾಯಿಂದಾನೆ ಕೇಳು. ಅಯ್ಯೋ ದೇವ್ರೆ, ಈ ನರ್ಸ್ ಮನೆ ತನಕ ಬಂದ್ಬಿಟ್ಲಾ? ಆ ಕರ್ಣಂಗೆಲ್ಲ ಸತ್ಯ ಹೇಳ್ಬಿಟ್ಲಾ? ನಾನೇನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ಬಿಡ್ತಲ್ಲ. ಸೇವಂತಿ ಮಗುನ ನಾನು ಕೊಲ್ಲೋಕೆ ಹೇಳಿದ್ದೆ ನಾನು ಅಂತ ಈ ನರ್ಸು ಕರ್ಣನ ಹತ್ರ ಹೇಳೇ ಬಿಟ್ಲಾ? ಸರ್, ನಂದೇನು ತಪ್ಪಿಲ್ಲ ಸರ್. ಇವ್ರು ಹೇಳಿದ್ದಷ್ಟೇ ಸರ್ ನಾನು ಮಾಡಿದ್ದು. ಎಷ್ಟು ನಾಟಕ ಆಡ್ತೀಯ ಅಲ್ವಾ? ಮಗು ಬದುಕಿದೆ, ಅದನ್ನ ಹುಡ್ಕೋದಕ್ ಟ್ರೈ ಮಾಡ್ತಿದ್ದೀನಿ ಅಂತ ನನ್ನ ಹತ್ರನೇ ಕತೆ ಕಟ್ಟಿದ್ಯಾ ಅಲ್ಲ? ನಿಂದು ಕಾಪಾಡೋ ಕೈ ಅಲ್ಲ, ಕೊಲ್ಲೋ ಕೈ ಅಂತ ಗೊತ್ತಾಯ್ತು. ನೀನಿಷ್ಟು ನೀಚ್ ಹೆಂಗ್ಸು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಣಿ. ಅದಕ್ಕೆ ಮೇಲೆ ದ್ವೇಷಕ್ಕೆ, ಆ ಹಸುಗೂಸನ್ ಸಾಯಿಸೋದಕ್ಕೆ ಮನುಷ್ಯತ್ವ ಆದ್ರೂ ಹೇಗ್ ಬಂತು ನಿನಗೆ? ಇಷ್ಟೆಲ್ಲ ನಾಟಕ ಮಾಡಿ ನನ್ನ ಮುಂದೆನೆ ಅಮಾಯಕಿ ತರ ನಾಟಕ ಮಾಡ್ತಿದ್ಯಾ? ನನ್ನ ನಂಬಿಕೆನೆ ಮಿಸ್ಯೂಸ್ ಮಾಡ್ಕೊಂಡು ನನಗೆ ಮೋಸ ಮಾಡೋದಕ್ಕೆ ನೋಡಿದ್ಯಾ? ನಿನ್ ಮೇಲಿಟ್ಟಿರೋ ನಂಬಿಕೆ ಎಲ್ಲ ಒಂದೇ ಕ್ಷಣಕ್ಕೆ ಚೂರ್ ಚೂರ್ ಮಾಡ್ಬಿಟ್ಟೆ ನೀನು. ನೀನ್ ಬದುಕಿರ್ಬಾರ್ದು, ನಿನ್ನನ್ನು ಸಾಯಿಸ್ಬಿಡ್ಬೇಕು. ಪ್ಲೀಸ್ ಕರ್ಣ, ನಾನೇನು ಮಾಡಬೇಡಿ. ನಾನೇನು ಮಾಡಿಲ್ಲ, ದಯವಿಟ್ಟು ಮುಚ್ಚು ಬಾಯಿ. ಇನ್ನೊಂದು ಮಾತು ಆಡ್ಬೇಡ ನೀನು. ನಾನು ನೀನು ಹೇಳೋ ಯಾವ ಮಾತನ್ನು ನಂಬಲ್ಲ.
ಅಲ್ಲ ಕರ್ಣ ಶೋ ನನ್ನ ಹೆಸರು ಕೂಡ ಕರಿಬೇಡ ನೀನು. ಪಾಪ ಪಾಪ ನನ್ನದ್ಕೆ ನಿನ್ನಿಂದ ಎಂತ ದೊಡ್ಡ ನ್ಯಾಯ ಆಯ್ತು ಅವ್ರಿಗೆ. ಸಾಯಿಸಿದ್ರು ಪಾಪ ಬರಲ್ಲ ಕಡೆ, ನಿನ್ನನ್ನು ಸಾಯಿಸಿದ್ರು ಪಾಪ ಬರಲ್ಲ. ಅದ್ಕೆ ಅದ್ಕೆ ಏನಾಯ್ತು ಭಾವ? ಯಾಕೆ ಹಾಕಿ ಕೂಕೋತಾ ಇದ್ದೀರಾ? ಏನಾಯ್ತು? ಪ್ರಿಯಾ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾಳೆ? ಏನಾಯ್ತು ಪ್ರಿಯಾ? ಸಾರಿ ಅದ್ಕೆ, ನಿಮ್ಮ ಮಗು ವಿಷಯದಲ್ಲಿ ನಿಮ್ಗೆ ತುಂಬಾ ಅನ್ಯಾಯ ಆಗೋಗಿದೆ. ಭಾವ, ಅದ್ರ ಬಗ್ಗೆ ಇವಾಗ ಯಾಕೆ ಮಾತು? ಮಗು ಹೇರೋ ಅದೃಷ್ಟ ಆ ದೇವ್ರು ಕೊಟ್ಟ. ಆದ್ರೆ ಆ ಮಗು ಉಸಿರನ್ನೇ ಕಿತ್ಕೊಂಡ್ಬಿಟ್ನಲ್ಲ. ನಿಮ್ಮ ಮಗು ಸತ್ತಿಲ್ಲ ಅದ್ಕೆ, ಅದು ಬದುಕಿದೆ. ಏನು? ನನ್ ಮಗು ಬದುಕಿದ್ಯಾ? ನೀವು ನಿಜ ಹೇಳ್ತಿದ್ದೀರಾ ಭಾವ? ಹೌದು ಅದ್ಕೆ, ನಾನು ಹೇಳ್ತಿರೋದೆಲ್ಲ ನಿಜ. ನಿಮ್ಮ ಮಗು ಸತ್ತೋಯ್ತು ಅಂತ ಸುದ್ದಿ ಹಬ್ಸಿದ್ ಯಾರು ಗೊತ್ತಾ? ಯಾರು? ಇವಳೆ, ಈ ಮಣಿನೇ. ಅಷ್ಟೇ ಅಲ್ಲ ಅದ್ಕೆ, ನಿಮ್ಮ ಮಗುನ್ ಸಾಯಿಸೋಕ್ ನೋಡಿದ್ದು ಬೇರೆ ಯಾರು ಅಲ್ಲ, ಈ ಮಣಿನೇ. ಆದ್ರೆ ನಿಮ್ಮ ಮಗು ಇನ್ನೂ ಬದುಕಿದೆ ಅದ್ಕೆ. ನಿಮ್ಮ ಮಗು ನಿಮ್ಮಿಂದ ದೂರ ಆಗೋದಕ್ಕೆ ಕಾರಣ ಈ ಮಣಿನೇ ಅದ್ಕೆ. ನೀವು ಕಣ್ಣೀರ್ ಹಾಕೋದಕ್ಕೆ ಕಾರಣನೂ ಈ ಮಣಿನೇ. ನಿಮ್ಗಿಷ್ಟೆಲ್ಲ ನೋವು ಕೊಟ್ಟಿದ್ದು ನನ್ನ ಹೆಂಡತಿ ಅನ್ಸ್ಕೊಂಡಿರೋ ಈ ಮಣಿನೇ ಅದ್ಕೆ. ಭಾವ ಹೇಳ್ತಿರೋದು ನಿಜಾನಾ? ಬೊಗಳು